ನಿನಗೆ ತುಂಬ ನಿಯತ್ತಿದೆ ಕೃಷ್ಣ. ನೀ ಹೇಳಿದ್ದಾಯ್ತಲ್ಲ, ನೀನೇನು ಹೊರಡು. ಯಜಮಾನ್ರೆ, ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಅಲ್ಲಿ ಯಾರ ಜೀವಕ್ಕೂ ತೊಂದರೆ ಆಗಬಾರ್ದು. ನಾ ಮಾತು ಕೊಟ್ಟಿದ್ದೀನಿ ತಾನೇ, ಹೋಗು, ಏನೂ ಆಗಲ್ಲ. ಸರಿ ಯಜಮಾನ್ರೆ, ನಾನಿನ್ ಬರ್ತೀನಿ. ಪರವಾಗಿಲ್ಲ ರಘುವೀರ್, ನೀನ್ ಚೆನ್ನಾಗಿ ಪಳಗಿದ್ದೀಯಾ. ನಿನ್ನ ಮೇಲೆ ಈಗ ನಂಬಿಕೆ ಬಂತು ನೋಡು. ಇನ್ನ ಆ ಸೂರ್ಯಮಣಿ ನಮ್ಮ ಕೈಗೆ ಸಿಕ್ಕಿಬಿಟ್ರೆ ಅಲ್ಲ ಸರ್, ಸಿಕ್ಕೇ ಸಿಗುತ್ತೆ. ಅದನ್ನ ನಾನ್ ತಗೊಬಂದು ಕೊಡ್ತೀನಿ. ರಘುವೀರ್, ಇನ್ ನೀವು ತಡ ಮಾಡಬಾರ್ದು. ಸೂರ್ಯ ಅಲ್ಲಿಗೆ ಹೋಗೋ ಮುಂಚೆ ನೀವಲ್ಲಿರ್ಬೇಕು. ಸರಿ ಮಾವ, ನಾನು ಅದಕ್ಕೇನು ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊತೀನಿ. ನನ್ನ ಹತ್ರನೂ ಒಂದು ಪ್ಲಾನ್ ಇದೆ, ವರ್ಕೌಟ್ ಆಗತ್ತಾ ನೋಡು. ಹೇಳಿ ಮಾವ. ಗಾಳಿ ಬೆಟ್ಟ ಅಂದ್ರೆ ಒಂದಷ್ಟು ಗುಪ್ತ ಪೂಜೆಗಳು ಮಾಡುವಂತ ಬೆಟ್ಟ ಅದು. ನೀನಲ್ಲಿಗೆ ಹೋದ್ಮೇಲೆ ಏನ್ ಮಾಡ್ತೀಯ ಗೊತ್ತಾ? ಎಲ್ಲ ಅರ್ಥ ಆಯ್ತಾ ರಘುವೀರ್? ಯಾವುದೇ ರೀತಿಯ ಅನಾಹುತ ಆಗ್ಬಾರ್ದು. ನೀನು ಆ ಗಂಗಾಧರ್ ವಿಷಯದಲ್ಲಿ ಒಂದ್ ಸ್ವಲ್ಪ ಹುಷಾರಾಗಿರು. ಸೂರ್ಯನ್ಗೆ ನೀನಲ್ಲಿರೋ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಸೂರ್ಯ ಈಗ ಏಟ್ ಬಿದ್ದಿರೋ ಸಿಂಹ, ತುಂಬಾ ಹುಷಾರ ಕೆಲಸ ಮಾಡ್ತಾನೆ. ನನಗ್ ತಿಳಿದ ಹಾಗೆ ಅಲ್ಲಿ ನೆಟ್ವರ್ಕ್ ಇರೋದು ಡೌಟು. ಆದಷ್ಟು ವಾಕಿ ಟಾಕಿನೇ ಯೂಸ್ ಮಾಡ್ಕೋ. ಆಯ್ತು ಮಾವ, ಒಳ್ಳೆ ಇನ್ಫಾರ್ಮೇಶನ್ನೇ ಕೊಟ್ಟಿದ್ದೀರಾ. ನಾನಿನ್ ಬರ್ತೀನಿ. ಆಲ್ ದ ಬೆಸ್ಟ್ ರಘುವೀರ್. ನೀನು ಸಾಧಿಸ್ಕೊಂಡು ಬಂದೇ ಬರ್ತೀಯ. ನಿಂಗೆ ಒಳ್ಳೇದಾಗ್ಲಿ. ನನಗೆ ಆಶೀರ್ವಾದ ಮಾಡಿ ಸರ್. ನಾನಿನ್ ಬರ್ತೀನಿ. ಸೂರ್ಯಮಣಿ ನಮ್ಮ ಕೈಗೆ ಸಿಕ್ಕಿಬಿಟ್ರೆ ಅಷ್ಟೇ ಸಾಕು. ನಾಗೇಂದ್ರಣ್ಣ, ನಿಂತು ನಿಂತು ಕಾಲು ನೋಯ್ತದೆ, ಕೂತ್ಕೋಬೋದಾಗಿತ್ತಲ್ವಾ? ಏನ್ ನಾಗೇಂದ್ರಣ್ಣ, ಮಹರ್ಷಿಗಳು ಮಾಯ ಆಗ್ಬಿಟ್ಟಿದ್ದಾರೆ. ಅಲ್ಲ, ಹಿಮಾಲಯಕ್ಕೆ ಹೋಗ್ಬಿಟ್ರೆ ಹೆಂಗೋ ಅಂತ. ಬೆತ್ತಗ್ ಮಾತಾಡೋ. 108 ದಿನ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಲ್ಲ, ಇಲ್ಲೇ ಎಲ್ಲೋ ಇರ್ತಾರೆ. ನೀನ್ ಸುಮ್ನಿರು. ತಪ್ಪು ನಮ್ದೆ. ಅವ್ರು ವಿಶ್ರಾಂತಿ ತಗೊಳ್ಳೋ ಸಮಯದಲ್ಲಿ ನಾವು ಬಂದಿದ್ದೀವಿ. ಅಲ್ಲ ಅಳಿ ಅಂದ್ರೆ, ಆ ಗುಡಿ ಗಂಗಾಧರ್ ಅವರು ಬರ್ತೀನಿ ಅಂತ ಹೇಳಿದ್ರಲ್ಲ, ಅವರು ಕಾಣ್ತಾ ಇಲ್ವಲ್ಲ? ಅವರು ಗಾಳಿ ಬೆಟ್ಟದಿಂದ ಯಾವ್ಯಾವ ದಾರಿ ಎಲ್ಲೆಲ್ಲಿ ಹೋಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಅರಣ್ಯ ಇಲಾಖೆನವ್ರನ್ನ ಭೇಟಿ ಆಗೋದಕ್ಕೆ ಹೋಗಿದ್ದಾರೆ. ಏನೇ ಇದ್ರೂ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಚಿಕ್ಕೇಜ್ ಮಾಡ್ರಿ, ಆ ಮಹರ್ಷಿಗಳನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಆಡ್ ಮಾಡ್ಬಿಟ್ರಿ ಚೆನ್ನಾಗಿರೋದು. ಬಾಯ್, ಆ ಮಹರ್ಷಿಗಳು ಇಲ್ದೆ ಹೋಗಿದ್ದಿದ್ರೆ ಆ ಗೊಂಬೆಯಿಂದ ಮುಕ್ತಿ ಸಿಕ್ತಿತ್ತ ನಮ್ಗೆ. ಸುಮ್ಮನೆ ಇರೋ. ನೋಡ, ಅವ್ರ ಶಕ್ತಿ ಪವಾಡ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಕರೆಕ್ಟು ನಾಗೇಂದ್ರಣ್ಣ, ಆ ಮಹರ್ಷಿಗಳು ನಮ್ಗೊಂಥರ ಬೆನ್ನೆಲುಬಾಗಿ ನಿಂತವ್ರೆ. ಅವರು ನಮ್ಮಂಗೆ ನಿಮ್ಮಂಗೆ ಮಾಮೂಲಿ ಮನುಷ್ಯರು ಅಂತ ತಿಳ್ಕೊಂಬಿಟ್ಟಿದ್ದೆ. ನಿಜವಾಗ್ಲೂ ಅವರು ಪವಾಡ ಪುರುಷರು. ಅದಕ್ಕೆ ಶಂಸಿ, ನಿಮ್ಮನ್ನ ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಹಾಗೇನಿಲ್ಲ, ನಾವೇ ತಡರಾತ್ರಿ ಬಂದು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀವಿ. ಅವ್ರು ವಿಶ್ರಾಂತಿ ತಗೊಳ್ಳೋ ಹಾಗಿದ್ರೆ ನಾವು ನಾಳೆ ಬೆಳಗ್ಗೆ ಬರ್ತೀವಿ. ಇಲ್ಲ, ಅವ್ರು ವಿಶ್ರಾಂತಿ ತಗೊಳ್ತಾ ಇಲ್ಲ. ಮಹರ್ಷಿಗಳು ಅಮಾವಾಸ್ಯೆಗೆ ವಿಶೇಷವಾದ ಪೂಜೆ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಅವ್ರು ಯಾರನ್ನು ಭೇಟಿಯಾಗುವುದಿಲ್ಲ. ಆದರೆ ನೀವು ಬಂದಿರೋ ವಿಚಾರ ಅವರಿಗೆ ತಿಳಿಸಿದೆ. ಅದಕ್ಕೆ ನಿಮಗೆ ಅವರು ಈ ಪತ್ರ ಕೊಟ್ಟಿದ್ದಾರೆ. ತಗೊಳ್ಳಿ. ಇದರಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ ಅಂತ ಮಹರ್ಷಿಗಳು ಹೇಳಿದರು.
ನೀವು ಬಂದಿರೋ ಕಾರಣ ನನಗೆ ಗೊತ್ತು. ಈಗ ಕಾಲ ಸರಿಯಾಗಿಲ್ಲ. ನೀವು ಸ್ವಲ್ಪ ತಡ ಮಾಡಿದ್ರೂ ಸೂರ್ಯಮಣಿ ಶತ್ರುಗಳ ಪಾಲಾಗತ್ತೆ. ನೀವು ನಿಮ್ಮ ಕೆಲಸ ಮುಂದುವರಿಸಿ. ನಾನು ಇಂದಿನಿಂದಲೇ ಮಂಡಲ ಪೂಜೆ ಮಾಡ್ತೀನಿ. ಸಾಧ್ಯವಾದರೆ ನಾನು ಖುದ್ದಾಗಿ ನಿಮ್ಮ ಜಾಗಕ್ಕೆ ಬಂದು ಮಾರ್ಗದರ್ಶನ ಮಾಡ್ತೀನಿ. ಒಂದು ಮುಖ್ಯವಾದ ವಿಚಾರ, ಅಮಾವಾಸ್ಯೆ ಕಳೆಯುವವರೆಗೂ ಯಾವುದೇ ಕಾರಣಕ್ಕೂ ಕಾಳಿ ಬೆಟ್ಟಕ್ಕೆ ಹೆಣ್ಣು ಮಕ್ಕಳ ಪ್ರವೇಶ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಇಲ್ಲಾಂದರೆ ದೊಡ್ಡ ಗಂಡಾಂತರ ನೀವು ಎದುರಿಸ್ಬೇಕಾಗತ್ತೆ. ಇನ್ನೂ ನೀವು ತಡ ಮಾಡಬೇಡಿ. ಆ ಕಾಲಭೈರವನ ಆಶೀರ್ವಾದ ನಿಮ್ಮ ಮೇಲಿರಲಿ. ಅಣ್ಣ, ತಡ ಮಾಡಬೇಡಿ, ಹೊರಟು ಬಿಡಿ ಅಂತಿದಾರಲ್ಲ, ಈಗಲೇ ಹೊರಟು ಬಿಡೋಣವಾ? ಏಯ್, ಆ ಜಾಗ ನಮ್ಗೆ ಹೊಸ್ತಲ್ವೇನೋ? ಈ ಕತ್ಲಲ್ಲಿ ಹೋಗಿ ಏನೋ ಹುಡುಕ್ತೀಯಾ? ಮಾವ, ಮಹರ್ಷಿಗಳು ಇದನ್ನು ತುಂಬ ಗಂಭೀರವಾಗಿ ಹೇಳಿದ್ದಾರೆ. ನಾವು ನಾಳೆ ಬೆಳಗ್ಗೆನೆ ಆದಷ್ಟು ಬೇಗ ಕಾಳಿ ಬೆಟ್ಟಕ್ಕೆ ಹೊರಟ್ಬಿಡೋಣ. ಆದರೆ ಅಲ್ಲಿ ಹೆಣ್ಮಕ್ಕಳ ಪ್ರವೇಶ ಆಗಬಾರ್ದು ಅಂತ ಹೇಳಿದ್ದಾರೆ. ಯಾಕೆ ಅಂತ ಗೊತ್ತಾಗಲಿಲ್ಲ. ಅಲ್ಲ ಅಳಿ, ಅಂದ್ರೆ ಈ ಕಾಳಿ ಬೆಟ್ಟ ಅಂದ್ರೆ ಮಂತ್ರ ತಂತ್ರ ಸಿದ್ಧಿ ನಡೆಯೋಂಥ ಜಾಗ ಅಲ್ವಾ? ಅದಕ್ಕೆ ಹಾಗೆ ಹೇಳಿರ್ಬೇಕು. ಅಳಿ ಅಂದ್ರೆ ನಾವ್ ಯಾವ್ದಕ್ಕೂ ಗುಡಿ ಗಂಗಾಧರ್ ಅವ್ರಿಗೆ ಒಂದು ಮಾತು ತಿಳಿಸ್ಬಿಡೋಣ. ಆದಷ್ಟು ಬೇಗ ಹೊರಡೋಣ. ಆಗಲಿ ಮಾವ. ಸತ್ಯ, ಮಹರ್ಷಿಗಳು ನಮಗೋಸ್ಕರ ಮಂಡಲ ಪೂಜೆ ಮಾಡ್ತಿದ್ದಾರೆ. ಇದರಿಂದ ನಮ್ಮೆಲ್ರಿಗೂ ಒಳ್ಳೇದಾದರೆ ಸಾಕು. ತಾಯಿ ಸೂರ್ಯಚಕ್ರೇಶ್ವರಿ, ತಲೆ ತಲಾಂತರಗಳಿಂದ ಈ ಮನೆಗೆ, ಈ ಊರಿಗೆ ಶಾಪ ಅಂಟಿದೆ. ಅದರ ನಿವಾರಣೆಗೋಸ್ಕರ ನಾವಿವತ್ತು ಸೂರ್ಯಮಣಿಯನ್ನು ಹುಡ್ಕೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ನಮಗೆ ಬೆಂಗಾವಲಾಗಿ ನಿಂತ್ಕೊಂಡು ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಬೆಂಬಲ ಕೊಟ್ಟಿದೆಯಾ. ಈ ನಮ್ಮ ಹುಡುಕಾಟದಲ್ಲಿ ನಮಗೆ ಯಶಸ್ಸು ಸಿಗಲಿ ಅಂತ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ನನ್ನ ಗಂಡನ ಎಲ್ಲ ಆಸೆನೂ ನೆರವೇರಿಸೋ ಹಾಗೆ ಆಶೀರ್ವಾದ ಮಾಡುಮ್ಮ. ತಾಯಿ ಜಗದಾಂಬೆ, ಇದುವರೆಗೂ ಸಾಕಷ್ಟು ಅಪಾಯಗಳನ್ನ ಎದುರಿಸ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಯಾವುದೇ ರೀತಿಯ ಅವಘಡಗಳಾಗದೇ ಇರೋ ಹಾಗೆ ನಮ್ಮ ಇಡೀ ಕುಟುಂಬನ ನೀನು ಕಾಪಾಡಬೇಕು ತಾಯಿ. ಅಮ್ಮ ತಾಯಿ, ಏನೇ ಕಷ್ಟ ಸಮಸ್ಯೆಗಳು ಬಂದರೂ ನೀನು ನನ್ನ ಜೊತೆಗಿದೆಯಾ ಅಂತ ನಂಬ್ಕೊಂಡಿದ್ದೀನಮ್ಮ. ಯಾವುದೇ ದುಷ್ಟಶಕ್ತಿಗಳು ಯಾವುದೇ ರೀತಿ ತೊಂದರೆ ಕೊಡದರ ಥರ ಕಾಪಾಡು ತಾಯಿ, ರಕ್ಷಣೆ ಕೊಡು ತಾಯಿ.